ನಿಮ್ಮಂತ ಜನಸಾಮಾನ್ಯರು ಮನೆಗೆ ಮಾತ್ರ ನೀರು ನುಗ್ತಿಲ್ಲ ಬಿಡ್ರಿ. ಅತ್ಲಾಗೆ CCB ಆಫೀಸಿಗೂ ನೀರು ನುಗ್ಗಿದೆ. ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿನ ಕರ್ಕೊಬಂದು ನೀರನ್ನ ಹೊರಗೆ ಹಾಕ್ತಾ ಇದ್ದಾರಂತೆ. ಕಚೇರಿಯೊಳಗೆ ನೀರು ನುಗ್ಗಿ ಅವಾಂತರವೇ ಆಗ್ಬಿಟ್ಟಿತ್ತು. ನೀರಿನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಮಾಡಿಟ್ಟಿದ್ರಲ್ಲ, ಎಲ್ಲವೂ ಕೂಡ ತೆಲ್ಕೊಂಡೋಗಿದೆ, ಫೈಲ್ಗಳೆಲ್ಲ. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಸಿಬ್ಬಂದಿಗಳು. ಸ್ವಲ್ಪ ಸಮಾಧಾನ ಏನ್ ಮಾಡ್ಕೋಬೇಕು ನಾವು ಅಂದ್ರೆ ಹಿಂಗೆ, ಅಯ್ಯೋ ನಮ್ಮನೆಗಳಿಗೆ ಮಾತ್ರ ನೀರು ನುಗ್ತಿಲ್ಲ, ಆಫೀಸ್ ಒಳಗೂ ನುಗ್ಗಿದೆ ನೋಡಿ ಅಲ್ಲಿ ಅಂತ. CCB ಕಚೇರಿಯಿಂದ ನೀರನ್ನ ಹೊರಗೆ ಹಾಕಲಾಗಿದೆ. ಮಳೆನ ದೂಷಿಸಬೇಕು, ಅಧಿಕಾರಿಗಳನ್ನ ಬೈಬೇಕು, ಗೊತ್ತೇ ಆಗ್ತಾ ಇಲ್ಲ. ನೀರು ಹೊರ ಹಾಕೋಕೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಬಂದು ಆಫೀಸ್ ಒಳಗಿಂದ ನೀರು ಹೊರಗೆ ಹಾಕ್ತಾರೆ. ಎಲ್ಲಿಗೆ ಹಾಕ್ತೀರಿ ನೋಡಿ, ಹೊರಗಿರೋ ನೀರೇ ಒಳಗೆ ಬಂದಿರೋದಲ್ವಾ. ಈಗ ನೀರು ತೆಗ್ದು ಎಲ್ಲಿಗೆ ಹಾಕ್ತೀರಿ, ಮತ್ತೆ ಒಳಗೆ ಬರುತ್ತೆ. ಮಳೆ ನಿಂತ್ಕೊಳ್ಬೇಕು, ರೋಡಲ್ಲಿರೋ ನೀರು ಖಾಲಿ ಆಗ್ಬೇಕು, ಆಮೇಲೆ ನೀವು ಆಫೀಸ್ ಒಳಗಿರೋ ನೀರನ್ನ ಅಂದ್ರೆ ಕಚೇರಿಗೆ ನುಗ್ಗಿರೋ ನೀರನ್ನು ತೆಗೆದು ಹೊರಗೆ ಹಾಕ್ಬೇಕು. ಆಫೀಸಲ್ಲಿ ಇಟ್ಟಿದ್ದ ಈ ಫೈಲ್ಸ್ಗಳೆಲ್ಲವೂ ಪೂರ್ತಿ ಈಗ ತೇವ ಒದ್ದೆ. CCB ಕಚೇರಿಯಿಂದ ನೀರನ್ನ ಹೊರಗೆ ಹಾಕೋ ಕೆಲಸದಲ್ಲಿ ಆಫೀಸರ್ಸ್ಗಳು ನಿರತರಾಗಿದ್ದಾರೆ. ನೋಡಿ ಇಲ್ಲಿ ಅವ್ರ ಹಣೆ ಬರ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಸುತ್ತಲೂ ನೀರು ಇದೊಂದು ರೀತಿ ದ್ವೀಪದ ತರ ಕಾಣಿಸ್ತಾ ಇದೆ. ಸುತ್ತಲೂ ನೀರು, ಮಧ್ಯದಲ್ಲಿ ಭೂಪ್ರದೇಶ. ಓದಿರ್ತೀವಲ್ಲ ಸ್ಕೂಲ್ಗಳಲ್ಲಿ, ಆ ರೀತಿ ಇಲ್ಲಿ ನೋಡಿಲಿ, ಸುತ್ತಲೂ ನೀರು, ಮಧ್ಯದಲ್ಲಿ ಒಂದು ಕಟ್ಟಡ. ಇಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ. ಒಂದು ದಿನದ ಮಳೆಗೆ ಇಂಥ ಅವಾಂತರ ಅಂದ್ರೆ ನಿಜಕ್ಕೂ ಶೇಮ್ ಆಗುತ್ತೆ. ಅಧಿಕಾರಿಗಳಲ್ಲ, ಆ ರಾಜಕಾರಣಿ, ಈ ಪಕ್ಷ ಅಂತಲ್ಲ, ಎಲ್ಲರೂ ಬಂದಾಗ್ಲೂ ಇದೇ ಹಣೆ ಬರ. ಕಾಂಗ್ರೆಸ್, BJP, JDS ಅಂತಲ್ಲ, ಯಾರು ಬಂದ್ರು ಇದೇ ಹಣೆ ಬರ. ಅವ್ರ ಮೇಲೆ ಇವ್ರ ಮೇಲೆ ಅವರು ಬೈದಾಡ್ಕೊಂಡು ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ ಅಷ್ಟೇ. ನೋಡಿದ್ರ ಅವ್ರ ಪಕ್ಷಕ್ಕೆ ಹೆಂಗ್ ಬೈದ್ರು, ಆ ರಾಜಕಾರಣಿಗೆ ಹೆಂಗ್ ಬೈದ್ರು ಅಂತ ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ. ನಾವು ಅದರಲ್ಲೇ ಕಾಲ ಕಳೀತಾ ಇದ್ದೀವಿ. ಮಳೆ ಬಂದಾಗ ಈ ರೀತಿ ಸಮಸ್ಯೆಗಳನ್ನು ಅನುಭವಿಸ್ಕೊಂಡೇ ಇದ್ದೀವಿ. ಕೇಳೋಣ, ಯಾರ್ದಾದ್ರೂ ಕಾರ್ಪೊರೇಟರ್ ಕಿವಿ ಹಿಡಿದು ಕೇಳೋಣ ಅಂತ ಜನ ಅಂದ್ಕೊಂಡ್ರೆ, ಯಾವ ಕಾರ್ಪೊರೇಟರ್ ಎಲ್ಲಿದ್ದಾರೆ? ಅನಾಥ ಬೆಂಗಳೂರಿಗೆ ಅಪ್ಪ ಅಮ್ಮ ಅನ್ನೋರು ದಿಕ್ಕೇ ಇಲ್ಲ. ಬರೀ ಬೆಂಗಳೂರು ಒಂದ್ ರೀತಿ ಹಸು ಇದ್ದಂಗೆ, ಹಾಲು ಕರ್ಕೊಳ್ಳೋದಷ್ಟೇ. ಅದನ್ನ ಉದ್ಧಾರ ಮಾಡಬೇಕು, ನೋಡ್ಕೋಬೇಕು, ಬೆಂಗಳೂರನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ಕಿಂಚಿತ್ತು ಕಾಳಜಿಯು ಅಧಿಕಾರಿಗಳಿಗಂತೂ ಇಲ್ವೇ ಇಲ್ಲ ಬಿಡಿ. ರಾಜಕಾರಣಿಗಳಿಗೆ ಇಲ್ಲ. ಇನ್ನು ಅಧಿಕಾರಿಗಳು ಬಂದಷ್ಟು ದುಡ್ಡು ದೋಚ್ಕೊಳ್ಳೋಣ, ನಮ್ಮ ಅವಧಿ ಮುಗಿತು, ಮನೆಗೆ ಹೋಗೋಣ, ಬಂದಷ್ಟು ದುಡ್ಡನ್ನ ದೋಚ್ಕೊಳ್ಳೋಣ, ಅದೇ ಹಸು ಮಾಡ್ಕೊಬಿಟ್ಟಿದ್ದಾರೆ ಬೆಂಗಳೂರನ್ನ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಲು ಹಿಂಡ್ಕೊಬಿಡೋದು. ಅದ್ರನ್ನ ಉದ್ಧಾರ ಮಾಡೋಣ, ಮೇಂಟೆನೆನ್ಸ್ ಮಾಡೋಣ, ಯಾರೂ ಕೇಳ್ಬೇಡಿ. ಒಂದೇ ಒಂದು ದಿನದ ಮಳೆಗಿಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಅಂದ್ರೆ, ಮೊದಲೇ ಕಾಲಮಾನ ಸರಿ ಇಲ್ಲ, ನೇಚರ್ ಸರಿ ಇಲ್ಲ, ವಿಕೋಪ. ಒಂದೊಂದ್ಸಲ ಮಳೆ ಬರೋಕ್ ಶುರುವಾದ್ರೆ ಅರ್ಧ ದಿನ ಬರ್ತಾನೆ ಇರುತ್ತೆ. ಮುಳುಗೆ ಹೋಗ್ಬಿಡ್ತಾ ಬೆಂಗಳೂರು ಅಂತ. ಬೆಂಗಳೂರಿನ ಮಾನ ಮರ್ಯಾದಿನ ಹರಾಜಾಗೋಕ್ಕೆ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳೇ ಸಾಕು. ಎಂತೆಂಥವ್ರಿಗೆ ಕೆಲಸ ಕೊಡ್ತಾ ಇದೆ ಬೆಂಗಳೂರು, ಅನ್ನ ನೀರು ಕೊಡ್ತಾ ಇದೆ. ಎಂತೆಂಥ ದೊಡ್ಡ ಹೆಸರನ್ನ ಪಡ್ಕೊಂಡಿದೆ ಬೆಂಗಳೂರು. ವಿಶ್ವ ಮಟ್ಟದಲ್ಲೆಲ್ಲ ಹೆಸರು, ಖ್ಯಾತಿ ಬೆಂಗಳೂರು. ಬಟ್ ಒಳಗೆ ನೋಡಿದ್ರೆ ಇಂಥ ಹುಳುಕು. ಹತ್ತಿ ಹಣ್ಣು ತರ ಕಾಣಿಸ್ತಾ ಇದೆ ಬೆಂಗಳೂರು. ನೋಡಕ್ಕೆಲ್ಲ ವಾವ್ ಅನ್ನೋ ಸಿಟಿ, ಗ್ರೀನ್ ಸಿಟಿ, IT-BT ಸಿಟಿ, ಆ ಸಿಟಿ, ಸಿಲಿಕಾನ್ ಸಿಟಿ ಅಂತ. ಬಂದಿರೋ ಮಳೆ ನೀರು ಹೋಗಕ್ ಜಾಗ ಇಲ್ಲ ಬೆಂಗಳೂರಿನಲ್ಲಿ. ಬರೀ ಒಂದೇ ದಿನದ ಮಳೆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇರೋದು.